Dear students, welcome to the first PUC English classes. Today I am going to deal with workbook unit that is tenses. Tenses andre ಕಾಲಗಳಂತ ಅರ್ಥ. The word tenses comes from the Latin word tempus, which means time. ಈ ಟೆನ್ಸಸ್ ಅಂದ್ರೆ ಕನ್ನಡದಲ್ಲಿ ಕಾಲಗಳಂತ ಕರಿತೀವಿ. ಈ ಟೆನ್ಸ್ ಅಂತಕ್ಕಂಥ ಇಂಗ್ಲಿಷ್ ವರ್ಡ್ ಲ್ಯಾಟಿನ್ ಭಾಷೆಯ ಟೆಂಪಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಅದರ ಅರ್ಥ ಟೈಮ್ ಅಂತ. ಈಗ ಅಕಾರ್ಡಿಂಗ್ ಟು ದ ಟೈಮ್ ಆಫ್ ಆಕ್ಷನ್ ಅಂದ್ರೆ ಒಂದು ಘಟನೆ ಯಾವಾಗ ನಡೀತು ಅನ್ನೋದ್ರ ಮೇಲೆ ಆಧಾರದ ಮೇಲೆ ವಿ ಬೈಫರ್ಕೇಟ್ ದೀಸ್ ಟೆನ್ಸಸ್ ಇಂಟು 3 categories. 3 ಭಾಗಗಳನ್ನಾಗಿ ಮಾಡ್ತೇವೆ. ಅಂದ್ರೆ ಯಾವುದೇ ಒಂದು ಘಟನೆ ಯಾವಾಗ ನಡೀತು ಆದ ಘಟನೆ ನಡೆದಂತ ಟೈಮಿಗೆ ಅನುಗುಣವಾಗಿ ಮಾಡ್ತಾ ಇದ್ದೀವಿ. 3 ಭಾಗಗಳನ್ನಾಗಿ ಮಾಡ್ತಾ ಇದ್ದೀವಿ. ಒಂದೇದು ಪ್ರೆಸೆಂಟ್ ಟೆನ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ವಾಟ್ ಈಸ್ ಹ್ಯಾಪನಿಂಗ್ ನಾವು, ಈಗ ಸದ್ಯ ಏನ್ ನಡೀತಿದೆ, ಸದ್ಯ ನಡೀತಕ್ಕಂಥ ಆಗು ಹೋಗುಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕು. ಇನ್ನ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ. ವಾಟ್ ಹ್ಯಾಡ್ ಹ್ಯಾಪನ್ಡ್ ಅಂದ್ರೆ ಇಲ್ಲಿವರೆಗೆ ಏನ್ ನಡೀತು, ಹಿಂದೆ ಆಗಿ ಹೋದಂತಹ ಘಟನೆಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ನಾವೇನ್ ಬಳಸಬೇಕು, ಪಾಸ್ಟ್ ಟೆನ್ಸ್ ಅನ್ನ ಬಳಸಬೇಕು. ಇನ್ನು ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ ಅಂತ. ಅಂದ್ರೆ ವಾಟ್ ವಿಲ್ ಹ್ಯಾಪನ್ ಅಂದ್ರೆ ಮುಂದೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಫ್ಯೂಚರ್ ಟೆನ್ಸ್ ಅನ್ನ ಬಳಸಬೇಕಾಗ್ತದೆ. ಇನ್ನ ಈ ಈಚ್ ಕೆಟಗರಿಯಲ್ಲಿ ಈ 3 ಮೇನ್ ಟೆನ್ಸ್ ನಲ್ಲಿ ಮತ್ತೆ ನಾವು ವಿ ಅಗೇನ್ ಬೈಫರ್ಕೇಟ್ ಇಂಟು 4 categories. ಪ್ರೆಸೆಂಟ್ ಟೆನ್ಸ್ ಅನ್ನ 4 category ಮಾಡ್ತೀವಿ. ಆಮೇಲೆ ಪಾಸ್ಟ್ ಟೆನ್ಸ್ ಅನ್ನು ಕೂಡ 4 ಭಾಗ ಮಾಡ್ತೀವಿ. ಫ್ಯೂಚರ್ ಟೆನ್ಸ್ ಅನ್ನು ಕೂಡ 4 ಭಾಗಗಳನ್ನಾಗಿ ಮಾಡ್ತೀವಿ. ಅಂದ್ರೆ ಒಂದು ಘಟನೆ ಯಾವ ಟೈಮ್ಗೆ ಆಯ್ತು ಆ ಟೈಮ್ಗೆ ಅನುಗುಣವಾಗಿ. ಈಗ ಫಾರ್ ಎಕ್ಸಾಂಪಲ್ ಈ ಪ್ರೆಸೆಂಟ್ ಟೆನ್ಸ್ ಅನ್ನ ಮತ್ತೆ 4 ಭಾಗಗಳನ್ನಾಗಿ ಮಾಡ್ತೀವಿ. ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ 12 ಕಾಲಗಳನ್ನಾಗಿ ನಾವು ವಿಭಾಗಗಳನ್ನಾಗಿ ಮಾಡ್ತೀವಿ. ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾದಾ ವರ್ತಮಾನ ಕಾಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಂದುವರಿದ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪರಿಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮುಂದುವರಿದ ಪರಿಪೂರ್ಣ ವರ್ತಮಾನ ಕಾಲ. ಈ ರೀತಿಯಾಗಿ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ 4 ಭಾಗ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಅನ್ನು ಕೂಡ ಅದೇ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ತಿಳ್ಕೊಂಡು ಇನ್ನೂ ಕೂಡ 4 ಭಾಗಗಳನ್ನಾಗಿ ಮಾಡ್ತಾ ಇದ್ದೀವಿ. ಅಗೇನ್ ವಿ ಬೈಫರ್ಕೇಟ್ ದ ಫ್ಯೂಚರ್ ಟೆನ್ಸ್ ಆಲ್ಸೋ ಇಂಟು 4 categories. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ತಿಳ್ಕೊಂಡು ನಾವು 4 ಭಾಗಗಳನ್ನು ಮಾಡ್ತೇವೆ. ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲಿಷ್. ಇಲ್ಲಿ ವರ್ಬ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಟೆನ್ಸಸ್. ಟೆನ್ಸಸ್ ನೊಳಗೆ ಏನಿದೆಲ್ಲ ವರ್ಬ್ ಅಂದ್ರೆ ಕ್ರಿಯಾಪದ. ವಾಟ್ ಈಸ್ ವರ್ಬ್? ವರ್ಬ್ ಇಸ್ ಎ ವರ್ಡ್ ದಟ್ ಶೋಸ್ ದ ಆಕ್ಷನ್ ಆಫ್ ಎ ಪರ್ಸನ್ ಆರ್ ಎ ಥಿಂಗ್. ಒಬ್ಬ ವ್ಯಕ್ತಿಯ ಅಥವಾ ವಸ್ತುವಿನ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಈ ಕ್ರಿಯೆ ಯಾವಾಗ ನಡೀತು, ಎಷ್ಟೊತ್ತಿಗೆ ನಡೀತು ಅನ್ನೋದ್ರ ಆಧಾರದ ಮೇಲೆ ನಾವು ಟೆನ್ಸಸ್ ಅನ್ನ ಏನ್ ಮಾಡ್ತೀವಿ, ವಿಂಗಡಣೆಯನ್ನ ಮಾಡ್ತಾ ಇದ್ದೀವಿ. ಈ ಟೆನ್ಸಸ್ ಗಳನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲ ನಾವು ಪರ್ಸನ್ಸ್ ಅಂತ ಬರ್ತಾವ ಇಂಗ್ಲಿಷ್ ನಲ್ಲಿ. ದೇರ್ ಆರ್ 3 types ಆಫ್ ಪರ್ಸನ್ಸ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ 3 ಪರ್ಸನ್ಗಳು ಇಂಗ್ಲಿಷ್ ನಲ್ಲಿ ಇದಾವೆ. ಈಗ ಫಸ್ಟ್ ಪರ್ಸನ್ ಅಂದ್ರೆ ಯಾರು? ಫಸ್ಟ್ ಪರ್ಸನ್ ಅಂದ್ರೆ ದ ಪರ್ಸನ್ ಹೂ ಈಸ್ ಆರ್ ಹೂ ಆರ್ ಸ್ಪೀಕಿಂಗ್. ಅಂದ್ರೆ ಮಾತನಾಡತಕ್ಕಂಥ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ನಾವು ಫಸ್ಟ್ ಪರ್ಸನ್ ಪ್ರಥಮ ಪುರುಷ ಅಂತ ಕರಿತಾ ಇದ್ದೀವಿ. ಒಬ್ಬ ಇದ್ದಂದ್ರೆ ಸಿಂಗ್ಯುಲರ್ ಅಂದ್ರೆ ಒಬ್ಬ ಇದ್ದಂದ್ರೆ ಐ ಅಂತ ಬಳಸಬೇಕು. ಮೋರ್ ದೆನ್ ಒನ್ ಇದ್ರೆ ಪ್ಲೂರಲ್ ಅಂತ ಹೇಳ್ತೇವೆ, ಬಹುವಚನ ವಿ ಅಂತ ನಾವು ಇಲ್ಲೇ ಬಳಸಬೇಕಾಗ್ತದೆ. ಫಸ್ಟ್ ಪರ್ಸನ್ ಅಂದ್ರೆ ದ ಪರ್ಸನ್ ಆರ್ ಪರ್ಸನ್ಸ್ ಹೂ ಆರ್ ಸ್ಪೀಕಿಂಗ್, ಮಾತಾಡ್ತಕ್ಕಂಥ ವ್ಯಕ್ತಿ. ನಾನು ಮಾತಾಡ್ತಿದ್ರೆ ಐ ಅನ್ಬೇಕು, ಮೋರ್ ದೆನ್ ಒನ್ ಇದ್ರೆ ವಿ ಅಂತ ನಾವು ಹೇಳಬೇಕು. ಇನ್ನು ಸೆಕೆಂಡ್ ಪರ್ಸನ್ ಅಂದ್ರೆ ದ್ವಿತೀಯ ಪುರುಷ. ದ್ವಿತೀಯ ಪುರುಷ ಅಂತಂದ್ರೆ ಇಲ್ಲಿ ಯು ಅಂಡ್ ಯು ಬರ್ತದೆ, ಸೇಮ್ ಇದೆ. ಆದ್ರೆ ಇಲ್ಲಿ ಕನ್ನಡದೊಳಗೆ ನಾವು ಹೇಳ್ತೀವಿ ನೀನು, ಯು ಅಂದ್ರೆ ನೀನು ಸಿಂಗ್ಯುಲರ್, ಯು ಅಂದ್ರೆ ನೀವು ಅಂತ ತಿಳ್ಕೊಂಡು ನೀವು. ಈಗ ಹಾಗಾದ್ರೆ ಸೆಕೆಂಡ್ ಪರ್ಸನ್ ಯಾರಾಗ್ತಾರೆ? ದ ಪರ್ಸನ್ ಆರ್ ಪರ್ಸನ್ಸ್ ಟು ಹೂಮ್ ಯು ಆರ್ ಸ್ಪೀಕಿಂಗ್. ನಾವು ಯಾರಿಗೆ ಮಾತಾಡ್ತಿರ್ತೇವೆ ಅವರಿಗೆ ನಾವು ಸೆಕೆಂಡ್ ಪರ್ಸನ್, ದ್ವಿತೀಯ ಪುರುಷ ಅಂತ ನಾವು ಕರಿತೇವೆ. ನಾವು ಯಾರಿಗೆ ಮಾತಾಡ್ತಿದ್ದೇವೆ ಅವರು ದ್ವಿತೀಯ ಪುರುಷ, ಮಾತನಾಡ್ತಕ್ಕಂಥವ್ರು ಪ್ರಥಮ ಪುರುಷ, ನಾವು ಯಾರಿಗೆ ಮಾತಾಡ್ತಿರ್ತೇವೆ ದ್ವಿತೀಯ ಪುರುಷ. ಇನ್ನು ತೃತೀಯ ಪರ್ಸನ್ ಅಂತ ಬರ್ತದೆ, ಥರ್ಡ್ ಪರ್ಸನ್ ಅಂತ ಬರ್ತದೆ. ಥರ್ಡ್ ಪರ್ಸನ್ ಅಲ್ಲಿ ಹಿ, ಸಿ, ಇಟ್ ಅಂತ ಬಳಸ್ತಾ ಇದ್ದೇವೆ. ಮೇಲ್ ಇದ್ರೆ ಹಿ, ಪುರುಷ ಇದ್ರೆ ಹಿ ಅಂತ ಬಳಸ್ತಾ ಇದ್ದೀವಿ. ಫಿಮೇಲ್ ಇದ್ರೆ ಶಿ ಅಂತ ಬಳಸ್ತಾ ಇದ್ದೀವಿ. ವಸ್ತು ಇದ್ರೆ ಇಟ್ ಅಂತ ಬಳಸ್ತಾ ಇದ್ದೀವಿ. ದಿಸ್ ಇಸ್ ಸಿಂಗ್ಯುಲರ್. ಆಮೇಲೆ ಪ್ಲೂರಲ್ ಇದ್ರೆ ಬೋತ್ ಫಾರ್ ಥಿಂಗ್ಸ್ ಅಂಡ್ ಪರ್ಸನ್ಸ್ ವಿ ಯೂಸ್ ದೇ ಅವರು ಅಂತ ಬಳಸ್ತಾ ಇದ್ದೀವಿ. ಹಾಗಾದ್ರೆ ನಾವು ದ ಪರ್ಸನ್ಸ್ ಟು
whom the persons who are absent while we are speaking. ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಇರಂಗಿಲ್ಲ ಅಂತ ಸಂದರ್ಭದಲ್ಲಿ ಥರ್ಡ್ ಪರ್ಸನ್ ಅಂತ ಹೇಳ್ತಾ ಇದೀವಿ. ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವಿಲ್ಲ ಆ ವ್ಯಕ್ತಿಗಳಿಗೆ ನಾವೇಂತ ಥರ್ಡ್ ಪರ್ಸನ್ಸ್ ಅಂತ ಕರಿತಾ ಇದ್ದೀವಿ. ಇವುಗಳನ್ನ ನಾವು ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊ. ಫಸ್ಟ್ ಪರ್ಸನ್ ಅಂದ್ರೆ ಸಿಂಗ್ಯುಲರ್ ಐ, ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಯು ಅಂಡ್ ಯು, ಥರ್ಡ್ ಪರ್ಸನ್ he, she, it ಮತ್ತೆ they ಅಂತ ಬಳಸ್ತಾ ಇದ್ದೀವಿ. Again come to this tenses. It's very important to study the tenses. While studying the tenses, we have to study the formation and uses of the tenses. ಈ ಕಾಲಗಳನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದೊಳಗ ಇಲ್ಲಿ ಎರಡು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಫಾರ್ಮೇಷನ್, ವಾಕ್ಯಗಳ ರಚನೆ ಟೆನ್ಸಸ್ಗೆ ಅನುಗುಣವಾಗಿ ಯಾವ ರೀತಿ ಆಗಿರ್ತೈತೆ ಅಂತಕ್ಕಂಥ ಒಂದು, ಆ್ಯಂಡ್ ಇಟ್ಸ್ ಯೂಸಸ್, ಅದು ಯಾವಾಗ ಯೂಸ್ ಮಾಡ್ಬೇಕು ಇವನ್ನ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳ್ಕೊಂಡ್ರೆ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ವೈಲ್ ಸ್ಟಡಿಯಿಂಗ್ ದಿಸ್ ಒನ್, ಟೆನ್ಸಸ್ಸನ್ನು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಟೆನ್ಸಸ್ಗಳ ಫಾರ್ಮೇಷನ್, ಯಾವ ರೀತಿ ಫಾರ್ಮೇಷನ್ ಇರ್ತದೆ ಮತ್ತು ಅವುಗಳನ್ನ ಯಾವಾಗ ಉಪಯೋಗ ಮಾಡ್ಬೇಕನ್ನೋದನ್ನು ನಾವು ನೋಡೋಣ ಈಗ. ಓಕೆ, first let us see one by one. First simple present tense. Simple present tense ಅಲ್ಲಿ ಸಾದಾ ವರ್ತಮಾನ ಕಾಲದಲ್ಲಿ ಏನಿರ್ತದೆ ಅಂತಂದ್ರೆ ಸಬ್ಜೆಕ್ಟ್ ಇರ್ತದೆ. ಸಬ್ಜೆಕ್ಟ್ ಅಂತಂದ್ರೆ ದ ಪರ್ಸನ್ ಆರ್ ದ ಥಿಂಗ್, ಪರ್ಸನ್ ಆರ್ ದ ಥಿಂಗ್. ಸಬ್ಜೆಕ್ಟ್ ಪ್ಲಸ್ ಬೇಸಿಕ್ ವರ್ಬ್, ಕ್ರಿಯಾಪದದ ಮೂಲ ರೂಪ ಮತ್ತು ಆಬ್ಜೆಕ್ಟ್ ಇರ್ತದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಾರ್ಮೇಷನ್, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಫಾರ್ಮೇಷನ್ ಸಬ್ಜೆಕ್ಟ್ ಪ್ಲಸ್ ಬೇಸಿಕ್ ವರ್ಬ್ ಆಬ್ಜೆಕ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು, he kicks a ball. ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲೇ ನಾವು ಥರ್ಡ್ ಪರ್ಸನ್ ಇದ್ದಾಗ ಏನ್ ಮಾಡ್ಬೇಕಂತಂದ್ರೆ ಕ್ರಿಯಾಪದಕ್ಕೆ, ಮೂಲ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಇಲ್ಲೇ ಹೋದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ಮಾತ್ರ ಬೇಸಿಕ್ ಕ್ರಿಯಾಪದ ಇಟ್ಟರೆ ಸಾಕಾಗ್ತದೆ. ಥರ್ಡ್ ಪರ್ಸನ್ ಅಲ್ಲಿ ಹಿ, ಸಿ, ಇಟ್ ಅಂತ ಇದ್ದಾಗ ಮಾತ್ರ ಇಲ್ಲಿ ಏನು ಬಳಸ್ಬೇಕಂತಂದ್ರೆ ಎಸ್ ಅಥವಾ ಇ ಎಸ್ ಅನ್ನ ಪ್ರತ್ಯಯನ ಹಚ್ಚಬೇಕಾಗ್ತದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ವಾಟ್ ಈಸ್ ಹ್ಯಾಪನಿಂಗ್ ನಾವು, ಈಗ ಏನು ಸಂಭವಿಸ್ತದೆ ಆ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸಬೇಕು. ಅಂಡ್ ಆಲ್ಸೋ ಇಟ್ ಇಸ್ ಟು ಬಿ ಯೂಸ್ಡ್ ಫಾರ್ ದ ಆಕ್ಷನ್ಸ್ ವಿಚ್ ಆರ್ ಗೋಯಿಂಗ್ ಆನ್ ನೌ, ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಫಾರ್ ಯೂನಿವರ್ಸಲ್ ಟ್ರತ್. ಯೂನಿವರ್ಸಲ್ ಟ್ರತ್ ಇರ್ತಕ್ಕಂಥ ಸಂದರ್ಭ ಯೂನಿವರ್ಸಲ್ ಟ್ರತ್ಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಹೆಬಿಚುವಲ್ ಥಿಂಗ್ಸ್ಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಬೇಕಾಗ್ತದೆ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಮುಂದುವರೆದ ವರ್ತಮಾನ ಕಾಲ. ಇದರಲ್ಲಿ ಏನಿರ್ತದೆ ಅಂತಂದ್ರೆ ಫಾರ್ಮೇಷನ್, ಸಬ್ಜೆಕ್ಟ್, ಇದ್ರ ಮುಂದೆ ನಾವು ಟು ಬಿ ಕ್ರಿಯಾಪದದ ರೂಪಗಳಂತ ಹೇಳ್ತಾ ಇದ್ದೀವಿ. ಆಮ್, ಈಸ್, ಆರ್. ಆಮ್ ಅನ್ನ ಐ ಇದ್ದಲ್ಲಿ ಬಳಸಬೇಕು, ಈಸ್ ಅನ್ನ ಹಿ, ಸಿ, ಇಟ್ಟದಲ್ಲಿ ಬಳಸಬೇಕು, ಆರ್ ಅನ್ನ ನಾವೇನು ಬಳಸಬೇಕು ವಿ, ಯು, ದೇ ಇದ್ದಲ್ಲಿ ಬಳಸಬೇಕಾಗ್ತದೆ. ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಮೂಲ ಕ್ರಿಯಾಪದಕ್ಕೆ ಐ ಎನ್ ಜಿ ಹಚ್ಚಿದ ಅದಕ್ಕೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗ್ತದೆ. ಆಮೇಲೆ ಇದು ಪ್ಲಸ್ ಇದಕ್ಕೇನದು ಆಬ್ಜೆಕ್ಟ್ ಅನ್ನ ನಾವು ಇಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ದೇ ಆರ್ ಸಿಂಗಿಂಗ್. ನೋಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ದೇ ಆರ್ ಸಿಂಗಿಂಗ್ ಎ ಸಾಂಗ್. ದೇ ಆರ್ ಸಿಂಗಿಂಗ್ ಎ ಸಾಂಗ್, ಅವರ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಯಾವಾಗ ಬಳಸಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಯಾವುದೇ ಒಂದು ಕ್ರಿಯೆ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಮುಂದುವರೆದುಕೊಂಡು ಹೋಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನಾವೇನು ಬಳಸಬೇಕು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸಬೇಕು. ಏನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪರಿಪೂರ್ಣ ವರ್ತಮಾನ ಕಾಲ. ಇದರಲ್ಲಿ ಸಬ್ಜೆಕ್ಟ್ ಇರ್ತದೆ, ಹ್ಯಾಸ್ ಅಥವಾ ಹ್ಯಾವ್ ಅಂತ ಸಹಾಯಕ ಕ್ರಿಯಾಪದ ಬಳಸಬೇಕು. ಆಮೇಲೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅನ್ನ ಹಿ, ಸಿ ಇಟ್ಟದ್ದಲ್ಲೇ ಬಳಸಬೇಕು. ಹ್ಯಾಸ್ ಅನ್ನ ಹಿ, ಸಿ ಇಟ್ಟಿದ್ದಲ್ಲಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಅಲ್ಲಿ ಹ್ಯಾಸ್ ಅನ್ನ ಬಳಸಬೇಕು. ಆಮೇಲೆ ಹ್ಯಾವ್ ಅನ್ನ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಯು ಎನ್ ಯು ಇದ್ದಲ್ಲಿ ಬಳಸಬೇಕು, ಥರ್ಡ್ ಪರ್ಸನ್ ದೇ ಇದ್ದಲ್ಲಿ ಬಳಸಬೇಕು. ಇನ್ನು ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾಪದದ ಭೂತಕೃದ್ವಾಚಕ ಅಂತ ಹೇಳ್ತೀವಿ, ಕ್ರಿಯಾಪದದ ಮೂಲ ರೂಪ. ವರ್ಡ್ ಹ್ಯಾಸ್ 5 ಫಾರ್ಮ್ಸ್. ವರ್ಬ್ ಹ್ಯಾಸ್ 5 ಫಾರ್ಮ್ಸ್. ಕ್ರಿಯಾಪದ 5 ರೂಪವನ್ನು ಹೊಂದಿರ್ತದೆ. V1, V2, V3, V4, V5 ಅಂತ ತಿಳ್ಕೊಂಡು.
ಪ್ರೆಸೆಂಟ್ ಟೆನ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಗೋ ಇರ್ತದೆ, ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ವೆಂಟ್, ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಗಾನ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಗೋಯಿಂಗ್, ಇನ್ನೊಂದು ಇನ್ಫೈನಿಟಿವ್ ಅಂತ ಇರ್ತದೆ ಟು ಗೋ. ಹೀಗೆ ಎವ್ರಿ ವರ್ಬ್ ಹ್ಯಾಸ್ 5 ಫಾರ್ಮ್ಸ್, V1 V2 V3 V4 V5 ಅಂತ ಇಟ್ಕೊಂಡು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂಡ್ ಇನ್ಫೈನಿಟಿವ್ ಅಂತ ನಾವು ಹೇಳ್ತಾ ಇದ್ದೇವೆ. ಹೀಗೆ ಕ್ರಿಯಾಪದಕ್ಕೆ 5 ರೂಪವನ್ನು ಹೊಂದಿರ್ತದೆ. ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಕ್ರಿಯಾಪದದ 3ನೇ ರೂಪವನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ they have sing, sang, sung a song. They have sung a song. ಕ್ರಿಯಾಪದದ 3ನೇ ರೂಪವನ್ನು ಬಳಸಬೇಕು. ಅಂದ್ರೆ ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯಾವಾಗ ಬಳಸಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್. ಯಾವುದೇ ಒಂದು ಕ್ರಿಯೆ ಪರಿಪೂರ್ಣ ಮುಗಿದಿದ್ದರೆ ಅಂತಹ ಕ್ರಿಯೆಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದೊಳಗ ನಾವು ಪರಿಪೂರ್ಣ ವರ್ತಮಾನ ಕಾಲವನ್ನ ನಾವು ಬಳಸಬೇಕು. ಆ ಕ್ರಿಯೆ ಮುಗಿದಿರ್ಬೇಕು, ಜಸ್ಟ್ ಮುಗಿದಿರ್ಬೇಕು ಅಂತ ಕ್ರಿಯೆಗಳ ಬಗ್ಗೆ ಮಾತಾಡುವಾಗ. ಇನ್ನ 4ನೇ ಇದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಮುಂದುವರಿದ ಪರಿಪೂರ್ಣ ವರ್ತಮಾನ ಕಾಲ. ಹಾಗಾದ್ರೆ ಇದರಲ್ಲಿ ಫಾರ್ಮೇಶನ್ ಏನಿದೆ, ಸ್ಟ್ರಕ್ಚರ್ ಏನಿರ್ತದೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ಅಂತ ಬಳಸಬೇಕು, ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಮತ್ತು ಆಬ್ಜೆಕ್ಟ್ ಇರ್ತದೆ. ನಾನು ಹೇಳಿದ ಹಾಗೆ ಈಗ ಹ್ಯಾಸ್ ಅನ್ನ ಸಿಂಗ್ಯುಲರ್ ಥರ್ಡ್ ಪರ್ಸನ್ ನಲ್ಲೇ ಬಳಸಬೇಕು, ಹ್ಯಾವ್ ಅನ್ನ ಉಳಿದ ಪರ್ಸನ್ಸ್ ಗಳಿಗೆ ನಾವು ಬಳಸಬೇಕು. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂಡ್ ಅಪ್ ಟು ದಿಸ್ ಟೈಮ್. ಯಾವುದೇ ಒಂದು ಕ್ರಿಯೆ ಹಿಂದೆ ಪ್ರಾರಂಭವಾಗಿ ಈಗಲೂ ಕೂಡ ಮುಂದುವರೆದುಕೊಂಡು ಹೋಗಿದ್ದರೆ ಅಂತಹ ಕ್ರಿಯೆಗಳ ಬಗ್ಗೆ ಮಾತಾಡುವಾಗ ನಾವು ಏನು ಬಳಸಬೇಕಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸಬೇಕಾಗ್ತದೆ. ಅಂದ್ರೆ ಯಾವುದೇ ಒಂದು ಕ್ರಿಯೆ ಪ್ರಾರಂಭವಾಗಿರುತ್ತದೆ, ಇನ್ನು ಮುಗಿದಿರಂಗಿಲ್ಲ, ಈಗಲೂ ಕಂಟಿನ್ಯೂ ಆಗಿರ್ತದೆ, ಅಂತಹ ಕ್ರಿಯೆಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಬೀನ್ ಸಿಂಗಿಂಗ್, ದೇ ಹ್ಯಾವ್ ಬೀನ್ ಸಿಂಗಿಂಗ್ ಸಿನ್ಸ್ ಮಾರ್ನಿಂಗ್. ದೇ ಹ್ಯಾವ್ ಬೀನ್ ಸಿಂಗಿಂಗ್ ಸಿನ್ಸ್ ಮಾರ್ನಿಂಗ್, ಅವರು ಬೆಳಗಿಂದಲೇ ಆಟ ಆಡುತ್ತಲೇ ಇದ್ದಾರೆ. ಸ್ಟಾರ್ಟ್ ಮಾಡಿದ ಬೆಳಗ್ಗೆ, ಮಧ್ಯಾಹ್ನ ಆದ್ರೂ ಮುಗಿದಿಲ್ಲ. ಅಂದ್ರೆ ಈ ತರ ಕ್ರಿಯೆಗಳಿದ್ದಾಗ ನಾವೇನ್ ಮಾಡಬೇಕು, ಆಟ ಆಡುತ್ತಲೇ ಇದ್ದಾರೆ. ಈಗ ನೋಡ್ರಿ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಈ ಫಾರ್ ಎಕ್ಸಾಂಪಲ್ ಐ ಟೇಕ್ ಎನ್ ಎಕ್ಸಾಂಪಲ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅವನ ಆಟ ಆಡುತ್ತಾನೆ, ಆಡ್ತಾನೆ ಅಂದ್ರೆ ಆಡ್ಲಿಕ್ಕೆ ಬರ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಅವನ ಆಟ ಆಡುತ್ತಿದ್ದಾನೆ ಅಂದ್ರೆ ಈಗ ಸದ್ಯ ಆಟ ಆಡ್ತಾ ಇದ್ದಾನೆ ಅಂತ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಅವನ ಆಟ ಆಡಿದನು ಅಂದ್ರೆ ಈಗ ಆಟ ಆಡಿ ಮುಗಿಸಿದ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ನಾವು ಬಳಸಬೇಕು. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಅವನ ಆಟ ಆಡುತ್ತಲೇ ಇದ್ದಾನೆ ಬೆಳಗಿನಿಂದ. ಈ ತರ ನಾವೇನ್ ಮಾಡ್ಬೇಕು, ಒಂದು ಟೆನ್ಸ್ ನಲ್ಲಿ ಅವ ಕಾಲಕ್ಕೆ ಅನುಗುಣವಾಗಿ, ಟೈಮ್ ಆಫ್ ಆಕ್ಷನ್ಗೆ ಅನುಗುಣವಾಗಿ ನಾವು ಬೈಫರ್ಕೇಟ್ ಮಾಡ್ಕೊಂತ ಹೋಗ್ಬೇಕು. ಇನ್ ದ ಸೇಮ್ ವೇ ಇಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ ಹಾಗೆ ಆಗ್ತದೆ. ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ we bifurcate again into 4 categories. ಪಾಸ್ಟ್ ಟೆನ್ಸ್ ನಲ್ಲಿ ಏನಾಗ್ತದೆ, ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲ ಫಾರ್ಮೇಶನ್ ಏನಿದೆ, ಫಾರ್ಮೇಶನ್ ಮೀನ್ಸ್ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್, ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಏನಾಗ್ತದೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್, ಕ್ರಿಯಾಪದದ 2ನೇ V2 ಅಂತ ಹೇಳ್ತಾರೆ. ಇಲ್ಲಿ V2 ಅನ್ನ ಬಳಸಬೇಕು ಮತ್ತು ಆಬ್ಜೆಕ್ಟ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, he died in 1947. see, subject died, subject verb object. ಇಲ್ಲಿ ಫಾರ್ಮೇಶನ್ ಅಂತಂದ್ರೆ ಸಬ್ಜೆಕ್ಟ್, ಕ್ರಿಯಾಪದದ 2ನೇ ರೂಪ ಮತ್ತು ಆಬ್ಜೆಕ್ಟ್. ಹೀಗೆ this tense is used for an action which has completed, which was done in the past. ಯಾವುದೇ ಒಂದು ಕ್ರಿಯೆ ಹಿಂದೆ ಮುಗಿದಿದ್ದರೆ ಅಂತಹ ಕ್ರಿಯೆಗಳ ಬಗ್ಗೆ ಮಾತಾಡುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್
ಫಾರ್ಮೇಷನ್ ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ವಾಸ್ ಅನ್ನ ಸಿಂಗ್ಯುಲರ್ ಅಲ್ಲಿ ಬಳಸ್ತೇವೆ ಹಿ ಸಿ ಇಟ್ಟಿದ್ದಲೆ ವಾಸ್ ಅನ್ನ ಬಳಸಬೇಕು ವರ್ ಅನ್ನ ನಾವು ವಿ ಯು ದೇ ಇದ್ದಲ್ಲಿ ಬಳಸಬೇಕು ಐ ಇದ್ದಲ್ಲಿ ಕೂಡ ನಾವು ವಾಸ್ ಅನ್ನ ನಾವು ಬಳಸ್ತಾ ಇದ್ದೀವಿ ಹಾಗಾದ್ರೆ ಈ ಕಾಲನ ಯಾವಾಗ ಬಳಸಬೇಕು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಬಳಸಬೇಕು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಇನ್ ದ ಪಾಸ್ಟ್ ಇಟ್ ಈಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಇನ್ ದ ಪಾಸ್ಟ್ ಯಾವುದೇ ಒಂದು ಕ್ರಿಯೆ ಹಿಂದೆ ನಡೆಯುತ್ತಿದ್ದರೆ ಹಿಯರ್ ಟೈಮ್ ಇಸ್ ನಾಟ್ ಮೆನ್ಷನ್ಡ್ ಯಾ ದ ಟೈಮ್ ಇಸ್ ನಾಟ್ ಮೆನ್ಷನ್ಡ್ ಇಲ್ಲಿ ಟೈಮ್ ಇದು ಇರಂಗಿಲ್ಲ ಫಾರ್ ಎಕ್ಸಾಂಪಲ್ we were watching TV all evening ನೋಡಿ we were watching TV all evening ನಾವು ಹಿಂದೆ ದಿನಾಲು ಸಾಯಂಕಾಲ ಎಲ್ಲ ಸಾಮಾನ್ಯ ಸಾಯಂಕಾಲ ಟಿವಿಯನ್ನೇ ವಾಚ್ ಮಾಡ್ತಾ ಇದ್ವಿ past continuous tense is used for an action which was going on in the past next past perfect tense ಪರಿಪೂರ್ಣ ಭೂತಕಾಲ ಇಲ್ಲಿ ಫಾರ್ಮೇಷನ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಬಳಸೋದು ಸಬ್ಜೆಕ್ಟ್ ಅದ ಮುಂದೆ ಹ್ಯಾಡ್ ಫಾರ್ ಆಲ್ persons first person singular and plural second person singular and plural third person singular and plural for all we use had and past participle third form of the verb ಬಳಸಬೇಕು ಆಮೇಲೆ ಆಬ್ಜೆಕ್ಟ್ ಅನ್ನು ಬಳಸಬೇಕು ಫಾರ್ ಎಕ್ಸಾಂಪಲ್ they had won the match this tense is used for an action which had completed in the past perfectly ಹಿಂದೆ ಯಾವುದೇ ಒಂದು ಕೆಲಸ ಪರಿಪೂರ್ಣವಾಗಿ ಮುಗಿದಿದ್ದರೆ ಅಂತಹ ಕೆಲಸಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಬಳಸಬೇಕು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕು ಇನ್ನು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮುಂದುವರಿದ ಪರಿಪೂರ್ಣ ಭೂತಕಾಲ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮೇಷನ್ ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಇದರೊಳಗೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಬ್ಜೆಕ್ಟ್ ಫಾರ್ಮೇಷನ್ ಸೆಂಟೆನ್ಸ್ ಫಾರ್ಮೇಷನ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಸಬ್ಜೆಕ್ಟ್ ಅದ ಮುಂದೆ ಹ್ಯಾಡ್ ಬೀನ್ ಫಾರ್ ಆಲ್ ಪರ್ಸನ್ಸ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ subject had been plus present participle. Present participle means if you add ing to the basic verb that becomes present participle. Basic verb ಗೆ ing ಹಚ್ಚಿದ್ರೆ present participle ಆಗ್ತದೆ plus object ಇರ್ತದೆ. For example
ಶಿ ಶಾಲ್ ಕಮ್ ಹಿಯರ್, ಅವಳು ಇಲ್ಲಿಗೆ ಬರಬಹುದು. ಹಾಗಾದ್ರೆ ಇದನ್ನ ಯಾವಾಗ ಉಪಯೋಗ ಮಾಡಬೇಕು ಸಿಂಪಲ್ ಫ್ಯೂಚರ್ ಅಂತಂದ್ರೆ, ದಿಸ್ ಟೆನ್ಸ್ ಈಸ್ ಯೂಸ್ ಫಾರ್ ಎನ್ ಆಕ್ಷನ್ which will happen in future or what we think or believe may happen. ನಾವೇನು ಕೆಲವೊಂದ್ಸರಿ ನಾವು ಅಂದ್ಕೊಂಡಿರ್ತೀವಿ ಇದಾಗಬಹುದು ಅಂತ, ಇದಾಗಬಹುದು ಹೀಗಾಗಬಹುದು ಅಂತ ಏನು ನಾವು ತಿಳ್ಕೊಂಡಿರ್ತೀವಿ, ಅಂಥ ಆಕ್ಷನ್ಗಳಿಗೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ನಾವು ಬಳಸಬೇಕು. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ formation subject plus will or shall be plus present participle plus object. See, subject will or shall be plus present participle and object. This tense is used for an action which will be in progress. ಯಾವುದೇ ಒಂದು ಕ್ರಿಯೆ ಮುಂದೆ ಪ್ರಗತಿಯಲ್ಲಿದ್ದರೆ, ಪ್ರಗತಿ ಆಗಬಹುದು ಅಂತ ನಿರೀಕ್ಷೆಯಲ್ಲಿದ್ದರೆ, ಅಂತಹ ಒಂದು ಕಾರ್ಯಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು ನಾವು. ಶಿ ವಿಲ್ ಬಿ ಗೋಯಿಂಗ್ ದೇರ್, ಅವಳ ಅಲ್ಲಿಗೆ ಹೋಗ್ತಿರಬಹುದು ನಾಳೆ. ಹಿ ವಿಲ್ ಬಿ ಗೋಯಿಂಗ್ ದೇರ್ ಟುಮಾರೋ, ಸಮಥಿಂಗ್ ಲೈಕ್ ದಟ್. ಶಿ ವಿಲ್ ಬಿ ಗೋಯಿಂಗ್ ದೇರ್. ಆಮೇಲೆ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಪರಿಪೂರ್ಣ ಭವಿಷ್ಯತ್ ಕಾಲ. ಫಾರ್ಮೇಶನ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಹ್ಯಾವ್ past participle plus object. Subject will or shall have plus past participle and object. ಇಲ್ಲಿ ನಾವು ಥರ್ಡ್ ಪರ್ಸನ್ ಅಲ್ಲಿ ಕೂಡ ವಿಲ್ ಆರ್ ಶಾಲ್ ಹ್ಯಾಸ್ ಅನ್ನೋ ಹಾಗಿಲ್ಲ, ವಿಲ್ ಆರ್ ಶಾಲ್ ಹ್ಯಾವ್ ಅಂತಾನೆ ನಾವಿಲ್ಲಿ ಬಳಸಬೇಕಾಗ್ತದೆ. ಪಾಸ್ಟ್ ಪಾರ್ಟಿಸಿಪಲ್ ಭೂತವಾಚಕ ಕ್ರಿಯಾಪದದ ಮೂರನೇ ರೂಪವನ್ನು ನಾವಿಲ್ಲಿ ಬಳಸಬೇಕು. ದಿಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯೂಸ್ಡ್ ಫಾರ್ ಎನ್ ಆಕ್ಷನ್ ವಿಚ್ ವಿಲ್ ಬಿ ಕಂಪ್ಲೀಟೆಡ್ ಇನ್ ಫ್ಯೂಚರ್. ಯಾವುದೇ ಒಂದು ಕ್ರಿಯೆ ಮುಂದೆ ಪರಿಪೂರ್ಣವಾಗಿ ಮುಗಿತಾ ಇದ್ದರೆ, ಮುಗಿಬೇಕದು, ಇಷ್ಟಕ್ಕೆ ಮುಗಿಸ್ತೇವೆ. ಫಾರ್ ಎಕ್ಸಾಂಪಲ್, I will, it will be completed by next year. It will be completed, ಯಾವುದೇ ಒಂದು ಕ್ರಿಯೆ, it will be completed by next year. ಈಗಲ್ಲ, ನೆಕ್ಸ್ಟ್ ಮುಂದೆ, ಇದು ಈ ಕ್ರಿಯೆ ಮುಂದಿನ ವರ್ಷ ಮುಗಿತೈತೆ, ಪರ್ಫೆಕ್ಟ್ ಆಗಿ ಮುಗಿತೈತೆ. ಇಂತಹ ಸಂದರ್ಭದಲ್ಲಿ ನಾವು ಬಳಸಬೇಕು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕು. ಇನ್ನು ಲಾಸ್ಟ್ ಒನ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Future perfect continuous tense. Future perfect continuous tense. ಮುಂದುವರೆದ ಪರಿಪೂರ್ಣ ಭವಿಷ್ಯತ್ ಕಾಲ. ಫಾರ್ಮೇಶನ್ ಸಬ್ಜೆಕ್ಟ್ ಪ್ಲಸ್ will or shall being, have been plus present participle plus object. This future perfect continuous tense is used for an action, which will be started in future and continuing in future. ಯಾವುದೇ ಒಂದು ಕ್ರಿಯೆ ಮುಂದೆ ಪ್ರಾರಂಭವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದ್ದರೆ, ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವುದೇ ಒಂದು ಕ್ರಿಯೆ ಮುಂದೆ ಪ್ರಾರಂಭವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದ್ರೆ, ಪರ್ಫೆಕ್ಟ್ ಆಗಿ ಮುಂದುವರೆದುಕೊಂಡು ಹೋಗಿದ್ರೆ, ಅಂತ ಕ್ರಿಯೆಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಐ ಶಾಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಟು ಯು. I shall have been speaking to you. I shall have been speaking to you for half an hour.
for half an hour. When this lesson ends, when this lesson ends, I shall have been speaking to you for half an hour when this lesson ends. ಈ ಲೆಸನ್ ಮುಗಿದ ಮೇಲೆ ನಿನಗೆ ಮಾತಾಡ್ತಾ ಹೋಗ್ತೀನಿ, ಹಾಫ್ ಆನ್ ಅವರ್ ಮಾತಾಡ್ತಾ ಹೋಗ್ತೀನಿ ಮುಂದೆ. ಈ ಥರ ಇಂಗ್ಲೀಷ್ನಲ್ಲಿ ಒಟ್ಟು 12 ಟೆನ್ಸ್ಗಳಿರ್ತವೆ. ಪ್ರೆಸೆಂಟ್ ಟೆನ್ಸ್ನಲ್ಲಿ 4, ಪಾಸ್ಟ್ ಟೆನ್ಸ್ನಲ್ಲಿ 4, ಫ್ಯೂಚರ್ ಟೆನ್ಸ್ನಲ್ಲಿ 4. ಇವುಗಳನ್ನು 12 ಟೆನ್ಸ್ಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಇಲ್ಲಿ ಏನಾಗ್ತದೆ, ಓನ್ಲಿ ವರ್ಬ್ ಈಸ್ ಚೇಂಜಿಂಗ್, ವರ್ಬ್ ಚೇಂಜ್ ಆಗ್ತಾ ಹೋಗ್ತದೆ. ಅಕಾರ್ಡಿಂಗ್ ಟು ದ ಟೆನ್ಸ್ ದ ವರ್ಬ್ ಈಸ್ ಚೇಂಜಿಂಗ್, ದಟ್ ವಿ ಶುಡ್ ಸ್ಟಡಿ ದ ವರ್ಬ್ ಪರ್ಫೆಕ್ಟ್ಲಿ. ಇಲ್ಲಿ ನಾವು ವರ್ಬನ್ನ, ಕ್ರಿಯಾಪದವನ್ನು ಸರಿಯಾಗಿ ಬಳಸೋದನ್ನು ಕಲಿತ್ರೆ, ಆ್ಯಕ್ಷನ್ಗೆ ಅನುಗುಣವಾಗಿ ಸರಿಯಾಗಿ ನಾವು ಕಲ್ತ್ಕೊಂಡ್ರೆ ಈಸಿ ಆಗ್ತದೆ. ಇನ್ನು ವರ್ಬ್ನಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಅದರಲ್ಲಿ ವರ್ಬ್ನಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಮೇನ್ ವರ್ಬ್ಸ್, ಆಮೇಲೆ ಆಕ್ಸಿಲರೀಸ್ ಅಂತ ಬರ್ತದೆ. ಮೇನ್ ವರ್ಬ್ಸ್ ನಲ್ಲಿ ಇಲ್ಲಿ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಬರ್ತಾವೆ. ರೆಗ್ಯುಲರ್ ವರ್ಬ್ಸ್, ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ಸ್. ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಇಡಿ ಹೆಚ್ಚಿದ್ರೆ ಅವು ರೆಗ್ಯುಲರ್ ಆಗ್ತಾವ. ಇಲ್ಲಿ ಇಂಟರ್ನಲ್ ಚೇಂಜ್ ಆಗ್ತವೆ ಇರ್ರೆಗ್ಯುಲರ್ ವರ್ಬ್ಸ್. ಇಂಟರ್ನಲ್ ಚೇಂಜ್ ಆಗೋಕೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ರೆಗ್ಯುಲರ್ ವರ್ಕ್ ಅಂತ ಇರ್ತದೆ, ಅದು ವರ್ಕ್ ವರ್ಕ್ಡ್ 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 ಅಂತ ಆಗ್ತದೆ. ಇಲ್ಲಿ ಇರ್ರೆಗ್ಯುಲರ್, ಫಾರ್ ಎಕ್ಸಾಂಪಲ್ ಗೋ, ಇದು ಚೇಂಜ್ ಆಗ್ತದೆ, ಗೋ ವೆಂಟ್ ಗಾನ್. ಈ ತರ ಇವು ಇರ್ರೆಗ್ಯುಲರ್ ವರ್ಬ್ಸ್ ವಿಚ್ ಆರ್ ಚೇಂಜಿಂಗ್ ಇಂಟರ್ನಲಿ. ಇನ್ನು ಆಕ್ಸಿಲರೀಸ್ ಅಂತ, ಆಕ್ಸಿಲರೀಸ್ ಆರ್ ನಥಿಂಗ್ ಬಟ್ ದ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ಗೆ ನಾವು ಆಕ್ಸಿಲರೀಸ್ ಅಂತ ಕರಿತೇವೆ. ಇದರಲ್ಲಿ ನಾವೇನ್ ಮಾಡ್ತೇವೆ, ಹಿಯರ್ ಆಲ್ಸೋ ನಾವು ಮೊದಲು ಅಗೈನ್ ವಿ ಬೈಫರ್ಕೇಟ್ ದಿಸ್ ಒನ್, ಪ್ರೈಮರಿ ಆಕ್ಸಿಲರೀಸ್ ಅಂಡ್ ಮಾಡೆಲ್ಸ್ ಅಂತ ಬರ್ತದೆ. ಪ್ರೈಮರಿ ಆಕ್ಸಿಲರೀಸ್, ಪ್ರೈಮರಿ ಆಕ್ಸಿಲರೀಸ್, ಪ್ರೈಮರಿ ಆಕ್ಸಿಲರೀಸ್ ಅಂಡ್ ಮಾಡೆಲ್ಸ್. ಮಾಡೆಲ್ಸ್ ಅಂತ ಕರೆದು ಈ ಪ್ರೈಮರಿ ಆಕ್ಸಿಲರೀಸ್ ಯಾವು? ಫಾರ್ ಬಿ ಪ್ರೈಮರಿ, ಬಿ, ಹ್ಯಾವ್, ಡೂ, ದೀಸ್ ಆರ್ ಕಾಲ್ಡ್ ಆಸ್ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರೆ. ಪ್ರೈಮರಿ ಇದು ಬಿದ ನಾವೇನ್ ಮಾಡ್ತೀವಿ, ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ, ವಾಸ್, ವೇರ್ ಇವು ಪಾಸ್ಟ್ ಟೆನ್ಸ್. ಇವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್, ವೇರ್ ಬಳಸ್ತೇವೆ. ಬಿ ಕ್ರಿಯಾಪದದ ಮೂಲ ಟು ಬಿ ಕ್ರಿಯಾಪದದ ರೂಪಗಳಿವು. ಇನ್ನು ಹ್ಯಾವ್ದಲ್ಲಿ ಏನ್ ಮಾಡ್ತೀವಿ, ಹ್ಯಾಸ್, ಹ್ಯಾವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪಾಸ್ಟ್ ಟೆನ್ಸ್ ನಲ್ಲಿ ಹ್ಯಾಡ್ ಅಂತ ಬಳಸ್ತಾ ಇದೀವಿ. ಹ್ಯಾಸ್ ಸಿಂಗುಲರ್ ಥರ್ಡ್ ಪರ್ಸನ್ ಇದ್ದಾಗ ಹ್ಯಾಸ್ ಬಳಸಬೇಕು. ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಬಳಸಬೇಕು, ಉಳಿದ ಕಡೆ ಏನ್ ಮಾಡಬೇಕು, ಥರ್ಡ್ ಪರ್ಸನ್ ಬಿಟ್ಟು ಉಳಿದ ಕಡೆ ಹ್ಯಾವ್ ಅನ್ನ ಬಳಸಬೇಕು. ಪಾಸ್ಟ್ ಟೆನ್ಸ್ ನಲ್ಲಿ ಹ್ಯಾಡ್ ಅನ್ನ ಬಳಸಬೇಕು. ಇನ್ನು ಡೂ ಕ್ರಿಯಾಪದ ಡಸ್, ಡೂ, ಡಿಡ್. ಇಲ್ಲಿ ಕೂಡ 3 ರೂಪ. ಡಸ್ ಅಂದ್ರೆ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದಾಗ ನಾವು ಡಸ್ ಅನ್ನ ಬಳಸಬೇಕು, ಪ್ಲೂರಲ್ ಇದ್ದಾಗ ಡೂ ಬಳಸಬೇಕು, ಆಮೇಲೆ ಪಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಅನ್ನ ಬಳಸಬೇಕು. ಇನ್ನು ಮಾಡೆಲ್ಸ್ ಅಂತ ಬರ್ತಾವೆ. ಈಗ ಮಾಡೆಲ್, ಈಗ ಪ್ರೈಮರಿ ಆಕ್ಸಿಲರೀಸ್ ಮಾಡೆಲ್ಸ್ಗೆ ಡಿಫರೆನ್ಸ್ ಏನಂತಂದ್ರೆ, ಪ್ರೈಮರಿ ಆಕ್ಸಿಲ್ಸ್ ಆರ್ ಯೂಸ್ಡ್ ಬೋತ್ ಆಸ್ ಮೇನ್ ವರ್ಬ್ಸ್ ಆಸ್ ವೆಲ್ ಆಸ್ ಹೆಲ್ಪಿಂಗ್ ವರ್ಬ್ಸ್. ಇವುಗಳನ್ನ ನಾವು ಪ್ರೈಮರಿ ಆಕ್ಸಿಲರೀಸ್ ಅನ್ನ ಏನ್ ಬಳಸಬಹುದು, ಮುಖ್ಯ ಕ್ರಿಯಾಪದಗಳನ್ನಾಗಿ ಬಳಸಬಹುದು, ಸಹಾಯಕ ಕ್ರಿಯಾಪದಗಳನ್ನಾಗಿ ನಾವು ಬಳಸಬಹುದು. ವೆರ್ ದೀಸ್ ಮಾಡೆಲ್ಸ್, ಮಾಡೆಲ್ಸ್ ಅಲ್ಲಿ ಕೂಡ ನಾವೇನ್ ಬಳಸಬಹುದು, ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಾಲ್, ಶುಡ್, ಮಸ್ಟ್, ಆರ್ಟ್. ಈ ತರ these are models, secondary auxiliaries ಅಂತ ಕರೀತಾರೆ. These secondary auxiliaries can only be used as helping verbs, not main verbs. Okay, in next session we will see some example. Thank you.